ಇವತ್ತ ನಮ್ಮ ದೋಸ್ತ ಅವ್ನ ಸಾಮಾನ ಮನ್ಯಾಗ ಬಿಟ್ಟು ಊರಿಗೆ ಹೋಗ್ಬಿಟ್ಟಾನ್ರಿ, ಅದು ನಾವು ಕೊಡಕ್ಕೆ ಹೊಂಟಿವ್ರಿ ಈಗ. ಮತ್ತೆ ನೀವು ತಪ್ಪು ತಿಳಿಬೇಡ್ರಿ ಮರಿ, ಅಂತ ಸಾಮಾನಲ್ಲ. ಆ ಸಾಮಾನು ಯಾವ್ದಂದ್ರೆ ಇವ ಹಿಡ್ಕೊಂಡ ನೋಡ್ರಿ ಕೈಯಾಗ ಇದ ಸಾಮಾನು ಅದ. ಮತ್ತೆ ನೀವು ಬೇರೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಕಡೆಗೆ ಟ್ರೈನ್ ಬಂತ, ಈಗ ಅವ್ನು ಕೊಟ್ಟು ಅವೇನ ತಂದಾನಂತ ಅಂದಿಸ್ಕೊಂಡು ಮನೆ ಕಡೆ ಜೈ ಅಂದ್ಬಿಡದ ಈಗ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ನನ್ನ ಮಗ ಹಿಂದ್ ಇಳಿತಾನ ಅಂತಂದು ಬರೋಬ್ಬರಿ ಮುಂದೆ ಹೋಗ್ಬಿಟ್ಟಾನ್ರಿ. ಪಾಪ ಅಜ್ಜನ ನೋಡೋಲ್ಲಿ ಹೆಂಗೆ ಹೊಂಟಿವ್ರಿ ಓಡಿ ನಾವು 3 ಜನ. ಇಲ್ಲಿ ಬಂದು ಇಳಿತಾನ ನೋಡ್ರಿ ಇವು. ತಂದಿಲ್ಲ ಏನು ಬಿಡಬಾರ್ದು ಅವನು. ಅಲ್ಲೇ ಅಜ್ಜನ್ ಜರ್ ಕಿನ್ನಿ ಯಾಕೆ ತಗೊಂಡಿ? ಅಲ್ಲ ಅಲ್ಲ ಅವನ ಏನೋ ಮಾಡತ್ತಾನ. ಸುಮ್ಮನೆ ಬ್ಯಾಗ್ ಯಾವ ತಗೊಂಬಂದ್ರಿ? ನೀನ್ ತಗೊಂಬಂದೇನಿ ಮತ್ತೆ ಮನಿ ಕೊಡವನ ನಮ್ಮ ಅಣ್ಣ ಕೊಡ್ಬೇಕ ನಾ ಇಟ್ಕೊಂಡಿ ಹಾಕ್ಯಂತ ನಾನು ಏನ್ ಮಾಡೋದು ಹಾಕ್ಯಂಗ್ ಕೊಡ್ತಾನೆ ನಿನ್ಗ. ಅಲ್ಲ ಅಲ್ಲಿ ಹೋಗ್ಯಾಕ ಕೊಡ್ಬೇಕು ತನ್ನಲ್ಲಿ ಕಡೆಗೆ ಕಡೆಗೆ ಎಲ್ಲ ಎಸ್ಕೊಂಡು ಬಂದಾರಿನ ಒಳಿತಿರಿ ನೋಡ್ಬಾಡ್ಲಿ ಅಂತಂದು ಒಳ್ಳೆ ಗಾಡಿ ತೀಸಿ ಕಳಿಸ್ಬಿಟ್ಟು ನೋಡ್ರಿ ಅವನ್ನ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒನಗ್ಯಾವ ಹೂಬಳ್ಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒನಗ್ಯಾವ ಹೂಬಳ್ಳಿ. ಹಂಗ ಅವತ್ತಂದಿದ್ದ ಇಡ್ಲಿ ವಡ ತಿನ್ನತ್ತ ನೋಡ್ರಿ, ದನ ತಿನ್ನತ್ತೇವೆ. ಇನ್ನೇನು ಒಟ್ಟು ಭಾಳಿಸಿದ್ದು ಬೆಳಗ್ಗೆ ಎದ್ದು ಊಟನ ತಿಂದಿ ಸುಮ್ಮನೆ ಊರ್ ಕಡೆ ಜಾಗ ಬಿಟ್ಟು ಬಿಡೋದ. ಈಗ ಸುಮ್ಮನೆ ತಿಂದಿಗಿಂದ ಗಾಡಿ ಎತ್ಕೊಂಡು ಸುಮ್ಮನೆ ಮನೆಗೆ ಹೊಂಟೇವೆ ನೋಡ್ರಿ ಈಗ ಸದ್ಯ. ಈಗ ಮತ್ತೆ ಸಿಕ್ಕಂಡ್ರೆ ನೆಕ್ಸ್ಟ್ ಊಟದಾಗ ಟಾಟಾ ಬೈ ಬೈ.